ವೆಲ್ಕಮ್ ಬ್ಯಾಕ್. ದರ್ಶನ್ ಅಂಡ್ ಗ್ಯಾಂಗ್ ಬಹುತೇಕ ಜೈಲು ಪಾಲೋಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇದೆ. ಅದಕ್ಕೋಸ್ಕರನೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸೋದಕ್ಕೆ ಭದ್ರತೆ ಸಮಸ್ಯೆ ಇದೆ. ಜೈಲಿನ ಒಳಗಿನ ಬ್ಯಾರಕ್ ಅನ್ನ ಜೈಲಿನ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂತ ಟೈಮ್ನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಫಸ್ಟ್ ಇರಿಸ್ತಾರೆ, ಆಮೇಲೆ ಬ್ಯಾರಕ್ ಹಾಕೋದು. ಬಟ್ ಈ ಕೇಸಲ್ಲಿ ಅಂದ್ರೆ ಡಿ ಗ್ಯಾಂಗ್ ಇವತ್ತು ಜೈಲು ಪಾಲಾದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋದಾದ್ರೆ ಇವ್ರನ್ನ ಡೈರೆಕ್ಟ್ ಆಗಿ ಬ್ಯಾರಕ್ಗೆ ಹಾಕೋದಕ್ಕೆ ಜೈಲಿನ ಅಧಿಕಾರಿಗಳು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿಗಳಾಗಿದ್ರೂ ಕೂಡ ಬ್ಯಾರಕ್ನಲ್ಲೇ ಲಾಕ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಯಾರ ಸಂಪರ್ಕಕ್ಕೂ ಸಿಗದ ರೀತಿಯಲ್ಲಿ ಬ್ಯಾರಕ್ನಲ್ಲಿ ಇರಿಸೋದಕ್ಕೆ ಜೈಲಿನ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇನ್ನು ಜೈಲಲ್ಲಿ ಪರ ಹಾಗೂ ವಿರೋಧದ ಕೆಲ ರೌಡಿಗಳಿದ್ದಾರೆ. 5,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಏನಾದರೂ ಸಮಸ್ಯೆ ಆಗಬಹುದು, ಹೊಡೆದಾಟಗಳಾಗುವಂತ ಚಾನ್ಸಸ್ ಇರಬಹುದು. ಸೊ ಇದೇ ಕಾರಣಕ್ಕೆ ದರ್ಶನ್ ಇರುವಂತಹ ಬ್ಯಾರಕ್ ಬಳಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ನೇತೃತ್ವದಲ್ಲಿ ಭದ್ರತೆಗೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯದ ಸಮಸ್ಯೆ ಕಾರಣ ಆಸ್ಪತ್ರೆ ವಾರ್ಡ್ಗೆ ಪವಿತ್ರ ಗೌಡ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ. ಇದೆಲ್ಲ ಬೆಳವಣಿಗೆ ಮಧ್ಯಾಹ್ನ 3 ಗಂಟೆ ನಂತರ ನಡೆಯುತ್ತೆ. 3 ಗಂಟೆಗೆ ಫಸ್ಟ್ ಕೋರ್ಟ್ ಮುಂದೆ ಈ ಡಿ ಗ್ಯಾಂಗ್ ಅನ್ನ ಹಾಜರು ಪಡಿಸಲಾಗುತ್ತೆ. ಮತ್ತೆ ಕಸ್ಟಡಿಗೆ ಪೊಲೀಸರು ಕೇಳೋ ಚಾನ್ಸಸ್ ಕಮ್ಮಿ ಇದೆ. ಹಾಗಾಗಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ರೀಸೆಂಟ್ ಆಗಿ ನಾವು ನೋಡಿದ್ವಿ ಪ್ರಜ್ವಲ್ ರೇವಣ್ಣ ಪ್ರಕರಣ. ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಿದಾಗ ಅಲ್ಲಿಗೆ ಅಂದ್ರೆ ಅವ್ರನ್ನ ಐಸೋಲೇಟ್ ಮಾಡಿಟ್ಟಿದ್ರು. ಅಂದ್ರೆ ಕ್ವಾರಂಟೈನ್ ಸೆಲ್ಗೆ ಫಸ್ಟ್ ಶಿಫ್ಟ್ ಮಾಡ್ತಾರೆ. ಬಟ್ ಈ ಕೇಸಲ್ಲಿ ಹಂಗಾಗಲ್ಲ. ಡಿ ಗ್ಯಾಂಗ್ ಕೇಸಲ್ಲಿ ಡೈರೆಕ್ಟ್ ಬ್ಯಾರಕ್ಗೆ ಹಾಕ್ತಾರಂತಲ್ಲ, ಸಿದ್ಧತೆಗಳಾಗ್ತಿದೆಯಂತಲ್ಲ. ಕಾರಣ ಏನು? ಶರ್ಮಿತಾ, ಏನು ಇವತ್ತೇನಾದ್ರೂ ದರ್ಶನ್ ಮತ್ತೆ ಇಡೀ ಗ್ಯಾಂಗ್ ಒಂದು ಜೇಸಿಗೆ ಏನಾದ್ರೂ ಆಗಿದ್ದಲ್ಲಿ ಆ ನಂತರ ಒಂದು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗ ಜೈಲಿನಲ್ಲಿ ಕೂಡ ಒಂದು ಅದಕ್ಕೆ ಬೇಕಾದ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಳ್ತದೆ. ಸಾಮಾನ್ಯವಾಗಿ ಇಷ್ಟು ದಿನ ಯಾವುದೇ ಒಂದು ಆರೋಪಿಯನ್ನ ಜೈಲಿಗೆ ಕರ್ಕೊಂಡೋದಾಗ ಕ್ವಾರಂಟೈನ್ ಸೆಲ್ ನಲ್ಲಿ ಆತನನ್ನ ಇರಿಸ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಸುಮಾರು 1 ತಿಂಗಳ ಕಾಲ ಕ್ವಾರಂಟೈನ್ ಸೆಲ್ ನಲ್ಲಿ ಇದ್ದು ಆ ನಂತರ ಆತನನ್ನ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳನ್ನ ನೇರವಾಗಿ ಬ್ಯಾರಕ್ಗೆ ಶಿಫ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಮತ್ತೆ ಇಡೀ ಗ್ಯಾಂಗ್ ಅನ್ನ ಒಂದು ಬ್ಯಾರಕ್ ನಲ್ಲಿ ಒಂದು ಎಲ್ಲರನ್ನು ಕೂಡ ಒಂದೇ ಕಡೆ ಇರಿಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರೋದು. ಯಾಕಂದ್ರೆ ಜೈಲಿನಲ್ಲಿ ಸುಮಾರು 5,000 ಆರೋಪಿಗಳು ಮತ್ತೆ ಕೈದಿಗಳು ಇರ್ತಾರೆ. ಅಲ್ಲಿ ಒಂದು ಭದ್ರತೆ ಸಮಸ್ಯೆಗಳಾಗಬಹುದು. ಕೆಲವು ಕಡೆ ಪರ ಮತ್ತೆ ವಿರೋಧ ಇರುವಂತಹ ಕೈದಿಗಳು ಮತ್ತೆ ಆರೋಪಿಗಳು ಕೂಡ ಇರ್ತಾರೆ. ಅಲ್ಲಿ ಏನಾದ್ರೂ ಇವ್ರ ಮೇಲೆ ಅಟ್ಯಾಕ್ ಆಗುವಂತದ್ದು ಅಥವಾ ಬೇರೆ ಬೇರೆ ಒಂದು ಸಮಸ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಆದ್ರಿಂದ ಮುನ್ನೆಚ್ಚರಿಕೆ ಸಲುವಾಗಿ ದರ್ಶನ್ ಮತ್ತೆ ಇಡೀ ಗ್ಯಾಂಗ್ ಅನ್ನ ಒಂದೇ ಬ್ಯಾರಕ್ ನಲ್ಲಿ ಇಡೋದಕ್ಕೆ ಬೇಕಾದಂತ ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಜೈಲಿನ ಅಧಿಕಾರಿಗಳಿಗೆ. ಮುನಿರಾಜು, ಈಗ ಪರ ವಿರೋಧದ ಕೈದಿಗಳು ಅಲ್ಲಿದ್ದಾರೆ ಸರಿ, ಅದಕ್ಕೋಸ್ಕರನೇ ಬ್ಯಾರಕ್ಗೆ ಇವ್ರನ್ನ ಶಿಫ್ಟ್ ಮಾಡಿದ್ರು ಕೂಡ ಇಷ್ಟೂ ಜನರನ್ನ ಒಟ್ಟಿಗೆ ಹಾಕಿದ್ರೆ, ಪವಿತ್ರ ಗೌಡ ಬಿಟ್ಬಿಟ್ಟು ಇಷ್ಟೂ ಜನರನ್ನ ಒಟ್ಟಿಗೆ ಹಾಕ್ಬಿಟ್ರೆ ಅವ್ರವ್ರೇ ಜಗಳ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತಲ್ಲ. ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 17 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ 16 ಮಂದಿ ಪುರುಷ ಆರೋಪಿಗಳಾಗಿರೋದ್ರಿಂದ ಅವರನ್ನ ಒಂದೇ ಕಡೆ ಇಟ್ರೆ ಅಲ್ಲಿ ಕೂಡ ಒಂದು ಗಲಾಟೆಗಳಾಗಬಹುದು. ಯಾಕಂದ್ರೆ ಈ ಒಂದು ಕೇಸ್ ನಿಮ್ದಲೇ ಹೊರಗಡೆ ಬರಬೇಕಾಯ್ತು. ಮತ್ತೆ ಏನು ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಳ್ತಾರೆ. ನನ್ನ ಹೆಸರು ಹೇಳಿದ್ದು ಇವರು, ಇವ್ರ ಹೆಸರು ಹೇಳಿದ್ರು ಅವರು ಅಂತೇಳಿ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಂಡು ಅಲ್ಲೇ ಗಲಾಟೆಗಳನ್ನು ಕೂಡ ಮಾಡ್ಕೊಳ್ಬಹುದು. ಆ ಸಲುವಾಗಿ ಕೆಲವು ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೆ ಅಂತವರನ್ನ ಒಂದು ಬ್ಯಾರಕ್ ನಲ್ಲಿ ಇರಿಸ್ತಾರೆ. ಅಂದ್ರೆ ದರ್ಶನ್ ಮತ್ತೆ ಬೇರೆ ಬೇರೆ ಅವರು ಸುತ್ತಮುತ್ತ ಇರುವಂತಹ ಒಂದು ಆರೋಪಿಗಳಿದ್ದಾರೆ, ಅವರನ್ನ ಒಂದು ಬ್ಯಾರಕ್ ನಲ್ಲಿ ಇರಿಸಿ ಇನ್ನ ಉಳಿದಂತೆ ಬೇರೆ ಬೇರೆ ಆರೋಪಿಗಳಿದ್ದಾರೆ ಅವರನ್ನ ಬೇರೆ ಕಡೆ ಒಂದು ಇಡುವಂತ ವ್ಯವಸ್ಥೆ ಕೂಡ ಮಾಡ್ಕೋಬಹುದು. ಆದ್ರೆ ಈಗಾಗಲೇ ಈ ಒಂದು ಟೀಮ್ ಏನಿದೆ ಅವರು ಇವತ್ತು ಮಧ್ಯಾಹ್ನ ಏನಾದ್ರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರೆ ಅಲ್ಲಿ ಯಾವ ರೀತಿ ಒಂದು ತಯಾರಿಗಳನ್ನು ಮಾಡ್ಕೊಳ್ಬೇಕು ಮತ್ತೆ ಯಾವ ಬ್ಯಾರಕ್ ನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜೈಲು ಅಧಿಕಾರಿಗಳು ಕೂಡ ಒಂದು ನಿರ್ಧಾರ ಮಾಡಿ ಅದಕ್ಕೆ ಬೇಕಾದ ಒಂದು ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಈ ಮಧ್ಯದಲ್ಲಿ ಪತಿಯನ್ನ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡು ಬರಬೇಕು, ಈ ಕೇಸಿಂದ ಹೊರಗೆ ತರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಟ್ರೈ ಮಾಡ್ತಾ ಇದ್ರು. ಇವತ್ತು ಕೋರ್ಟ್ ಡಿಸೈಡ್ ಮಾಡುತ್ತೆ ಮತ್ತೆ ಕಸ್ಟಡಿನ ಅಥವಾ ಜೇಸಿನ ಅಂತ. ಈ ಮಧ್ಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಬೇಲ್ಗೆ ಯಾವಾಗ ಅವರು ಮೂವ್ ಮಾಡಬಹುದು?
ಶರ್ಮಿತಾ, ಈಗಾಗಲೇ ಏನು ಮೊನ್ನೆ ಅವರ ಪರ ವಕೀಲರು ಏನು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಆಗ್ಲೇ ದರ್ಶನ್ ಅವರು ಅವರ ವಕೀಲರ ಜೊತೆ ಒಂದು ಜಾಮೀನು ಅರ್ಜಿಯ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಕಸ್ಟಡಿ ಅಂತ್ಯ ಆದ ಬಳಿಕ ಅವರನ್ನ ಏನು ಜೇಸಿಗೆ ಬಿಡ್ತಾರೆ, ಆ ಸಂದರ್ಭದಲ್ಲಿ ಜಾಮೀನಿಗೆ ಒಂದು ಮೂವ್ ಮಾಡೋದಕ್ಕೆ ವಕೀಲರ ಜೊತೆ ಒಂದು ಚರ್ಚೆ ಕೂಡ ಆಗಿರೋದು. ಅದು ದರ್ಶನ್ ಆಗ್ಲಿ ಅಥವಾ ಅವರ ಏನು ಪತ್ನಿ ಆಗ್ಲಿ ವಕೀಲರನ್ನ ಸಂಪರ್ಕ ಮಾಡಿ ಒಂದು ಜಾಮೀನಿಗೆ ಯಾವಾಗ ಅರ್ಜಿ ಹಾಕಬೇಕು ಮತ್ತೆ ಯಾರನ್ನ ಸಂಪರ್ಕ ಮಾಡಬೇಕು, ವಕೀಲರನ್ನ ಯಾರನ್ನ ನೇಮಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿರೋದು. ಆದ್ರಿಂದ ಇವತ್ತು ಜೆಸಿ ಏನಾದ್ರೂ ಆದ್ರೆ ಬಹುಶಃ ನಾಳೆಯ ಈ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಕೂಡ ಸಿಗುವಂತ ಸಾಧ್ಯತೆ ಇದೆ. ಈಗಾಗಲೇ ಏನು ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದು, ಅವರ ಆರೋಪಿಯನ್ನ ಭೇಟಿಯನ್ನ ಮಾಡಿ ಕೆಲವು ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಿರೋದು. ಅವರ ಆರೋಗ್ಯ ಇರಬಹುದು, ಮತ್ತೆ ಮುಂದಿನ ಕಾನೂನು ಹೋರಾಟ ಇರಬಹುದು, ಮತ್ತೆ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಬಹುಶಃ ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೆಸಿ ನಾಳೆ ಇದ್ರ ಬಗ್ಗೆ ಒಂದು ಅರ್ಜಿ ಹಾಕುವಂತದ್ದು, ಮತ್ತೆ ಎಲ್ಲಿ ಸಲ್ಲಿಕೆ ಮಾಡಬೇಕು, ಮತ್ತೆ ಏನೆಲ್ಲ ಒಂದು ಪ್ರಕ್ರಿಯೆಗಳಿದೆ ಅದ್ರ ಬಗ್ಗೆ ನಾಳೆ ಇದಕ್ಕೆ ಚಾಲನೆ ಸಿಗುವಂತ ಸಾಧ್ಯತೆ ಇದೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.